ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಮೊಹಮ್ಮದ್ ಉಮರ್, ಉರಗರಕ್ಷಕ, ಮೈಸೂರಿಂದ. ಟೈಮ್ ಈಗ 11:45 PM. ರಾಜೀವ್ ನಗರ್ ಸೆಕೆಂಡ್ ಸ್ಟೇಜಿಂದ ಹಾವು ಸಂರಕ್ಷಣೆ ಕರೆ ಬಂದಿದೆ. ಒಂದು ಕಿಚನ್ ಒಳಗಡೆ ಹಾವು ಸೇರ್ಕೊಂಡಿದೆ ಅಂತ ಫೋನ್ ಮಾಡಿದ್ದಾರೆ. ಹೋಗಿ ನೋಡೋಣ ಯಾವ ಹಾವು ಇದೆ ಅಂತ. ಸೊ ಈಗ ಮನೆ ಹತ್ರ ತಲುಪಿದ್ದೀನಿ. ಇದಾರೆ इधर गया? हाँ उधर गया. ಸೊ ಕಿಚನ್ ಒಳಗಡೆ ಹಾವಿರೋದು. ಹಾಂ ಅಲ್ಲಿದೆಯಲ್ಲ ನಾಗರಾವ್ ಮರಿ. नाग शाम को बच्चा, नाग शाम का बच्चा. वो काटे तुम जहर रहता है नहीं? जहर रहता है. नहीं ढक्कन उसका अलग है नहीं. वो नागराव. ಸೊ ತುಂಬ ಆಶ್ಚರ್ಯದಿಂದ ನಾನು ಕೇಳಿದೆ, ಹೇಗೆ ನೀವು ಕಿಚನ್ ಒಳಗಡೆ ಹಾವು ಹೋಗಿರೋದನ್ನ ನೋಡಿದ್ರಿ ಅಂತ. ಅಷ್ಟು ರಾತ್ರಿ ಹೊತ್ತು ಇವ್ರು ಎಲ್ಲರೂ ಹಾಲಲ್ಲಿ ಮಲ್ಕೊಂಡಿದ್ರಂತೆ. ಆವಾಗ ಇವ್ರ ಮಗ ನೆಲದ ಮೇಲೆ ಮಲ್ಕೊಂಡಿದ್ನ, ಅವನು ಉಲ್ಟಾ ಮಲ್ಕೊಂಡು ಮೊಬೈಲ್ ಯೂಸ್ ಮಾಡ್ತಿದ್ದಂತೆ. ಸೊ ಆವಾಗ ಹಾವು ಏನು ಮಾಡಿದೆ, ಅದು ಇವ್ನ ಕತ್ತತ್ರನೇ ಹೋಗಿದೆ. ಕತ್ತತ್ರ ಹೋಗಿ ಕಿಚನ್ ಹತ್ರ ಹರ್ಕೊಂಡು ಹೋಗ್ತಿರುವಾಗ ಇವ್ನು ಎಲ್ಲರಿಗೂ ಕರೆದಿ ಹೇಳ್ದಂತೆ, ಏನು ಹೋಗ್ತು ನನ್ನ ಕತ್ತತ್ರ. ಸೊ ನೋಡಿ ಅಂತ ನೋಡಿದಾಗ ಅದು ಹಾವು ಹರ್ಕೊಂಡು ಹೋಗ್ತಾ ಇರೋದು ಕಿಚನ್ಗೆ. ಅಲ್ಲಿ ಹೋದ್ಮೇಲೆ ಅದು ಹೋಗಿ ಔಸ್ಕೋತು, ಅಲ್ಲಿ ಹೋಗಿತ್ತು. ಸೊ ನಾನು ಹೇಳೋದು ಏನು ಇಷ್ಟಪಡ್ತೀನಿ ಅಂದರೆ, ಹಾವುಗಳಿಗೆ ಬುದ್ಧಿ ಇಲ್ಲ. ಅದು ನಮ್ಮ ಕರ್ತವ್ಯ. ನಾವು ನಮ್ಮ ಮನೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳೋದು, ಮತ್ತು ಶೂ ಚಪ್ಪಲಿ ಎಲ್ಲ ಒಳಗಡೆ ಇಟ್ಕೊಳ್ಳಿ ದಯವಿಟ್ಟು. ಏನಕ್ಕಂದರೆ ಶೂ ಚಪ್ಪಲಿಯಲ್ಲಿ ಸುಮಾರು ಹಾವುಗಳು, ನಮಗೆ ಮರಿಗಳ ಹಾವು ಸಿಕ್ಕಿದೆ. ಮತ್ತು ಏನಕ್ಕಂದರೆ ಈಗ ಆಚೆ ತುಂಬ ಒಂದು ಸ್ವಲ್ಪ ಚಳಿ ಇದೆ, ಅದಕ್ಕೆ ಒಂದು ಸ್ವಲ್ಪ ಬೆಚ್ಚಗಿರೋ ಜಾಗ ಹುಡ್ಕೊಂಡು ಹೋಗುತ್ತೆ ಅದು. ಸೊ ಅದೇ ಹಂಗಾಗಿ ಅದು ಶೂ ಒಳಗಡೆ ಹೋಗಿ ಸೇರ್ಕೊಳ್ಳೋದು, ಇಲ್ಲ ಮನೆ ಒಳಗಡೆ ಬರೋದು. ಹಾವುಗಳು ಅಷ್ಟು ದೂರ ಹರ್ಕೊಂಡು ಹೋಗಲ್ಲ, ಅದು ಅಲ್ಲಲ್ಲೇ ಹತ್ತತ್ರ ಏನೇನು ಅದಕ್ಕೆ ಸಿಗತ್ತೆ ಅಲ್ಲಲ್ಲೇ ಬಂದು ಅದು ಉಳ್ಕೊಳ್ಳೋದು ಸಾಧ್ಯತೆಗಳು ಜಾಸ್ತಿ. ಯಾಕಂದ್ರೆ ಅದು ಗುಜರಿ ಸಾಮಾನು ನಿಮ್ಮ ಮನೆ ಒಳಗಡೆ ಇಟ್ಕೊಂಡಿದ್ರೆ ನಿಮ್ಗೆ ಏನೂ ಪ್ರಯೋಜನ ಇಲ್ಲ. ಅದರಿಂದ ಇನ್ನೂ ಹಾರ್ಮ್ಫುಲ್ಲು ಈ ಥರ ಬಂದು ಹಾವುಗಳು ಬಂದು ಸೇರ್ಕೊಳ್ಳುತ್ತೆ, ಅಲ್ಲಿಂದ ನಿಮ್ಮ ಮನೆ ಒಳಗಡೆ ಬರುತ್ತೆ. ಸೊ ಅದು ಬೇರೆ ಏನು ಅನಾಹುತ ಆಗಬಾರ್ದಂದ್ರೆ ನೀವು ಇಷ್ಟೆಲ್ಲ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ. ನಾವು ಕಾಷಿಯಸ್ ಆಗಿರಬೇಕು, ನಮ್ಮ ಕರ್ತವ್ಯ ಅದು. ಸೊ ಎಲ್ಲರೂ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ವೀಡಿಯೋಸ್ ಮೇಲೆ ಇರಲಿ. ಸಿಗೋಣ ನೆಕ್ಸ್ಟ್ ವೀಡಿಯೋಸಲ್ಲಿ.